ಸ್ನಾನ ಮಾಡಿಕೊಂಡು ಬಕೆಟ್ ಕೊಟ್ಟಿದ್ದಾರೆ. ಬಾಯ್ ಚಿತ್ರ. ಆಯ್ಗನೀಗ ಬಾ ಚಿಪ್ಸ್ ತಿನ್ನೋಣ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ, ಸೊ ಏನಂತ ದೊಡ್ಡ ಪ್ಲ್ಯಾನ್ಸ್ ಇಲ್ಲ, ಬಟ್ ಒಂದು ಕಡೆ ಸೀಮಂತಕ್ಕೆ ಹೋಗಬೇಕು. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀವಿ. ನಮ್ಮ ಯಜಮಾನ್ರದ್ದು ಇನ್ನೂ ಸ್ನಾನ ಆಗಿಲ್ಲ, ನಂದು ಸ್ನಾನ ಆಗಿ ಟಿಫನ್ ಆಗಿ ಎಲ್ಲ ಮುಗ್ದಿದೆ, ಬಟ್ ರೆಡಿ ಆಗಬೇಕಷ್ಟೆ. ನನ್ನ ಭವಿಷ್ಯ ಸ್ನಾನ ಮಾಡ್ಕೋತಾ ಇದ್ದಾಳೆ. ಶೋ ಐಲೈನರ್ ಆಯಿತು ಮೇಲ್ಗಡೆ, ಇನ್ನೂ ಒಣಗೆ ಇರಲಿಲ್ಲ ನಾನು. ಓಕೆ, ಇವಾಗ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಓಕೆ ಗೈಸ್, ನಾನು ಫುಲ್ಲು ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಕೂದಲು ಸ್ಟ್ರೈಟ್ ಮಾಡ್ಕೋಬೇಕೀಗ, ಆಮೇಲೆ ಸಿಗ್ತೀನಿ. ರೆಡಿ ಆದೆ. ನನ್ನ ಡ್ರೆಸ್ ಹೀಗಿದೆ. ನಮ್ಮ ಭವಿಷ್ಯ ಹೇಳ್ದಂಗೆ ಮಾಡೋದಿಲ್ಲ. ಅವಳು ರೆಡಿ ಆಗ್ತೀನಿ ಅಂತ ಹೇಳಿಬಿಟ್ಟು ಸ್ನಾನ ಮಾಡಿಕೊಂಡು, ಅವಳಿಗೆ ಎಕ್ಸಾಮ್ದು ಒಂದು ನೆಪ ಇದ್ದುಬಿಟ್ರೆ ಸಾಕು, ಎಲ್ಲೂ ಬರಲ್ಲ. ತಿನ್ನಕ್ಕೆ ಮಾತ್ರ ಎಲ್ಲರೂ ಕೊಡಿಸ್ತೀವಿ ಬಾ ಅಂತ ಹೇಳಿದ್ರೆ ಅವಳು ಬರ್ತಾಳೆ ಅಷ್ಟೇ ಅಲ್ವಾ ಭವಿಷ್ಯ? ಎಷ್ಟು ಅದನ್ನು ಡಿಫೆಂಡು ಮಾಡೋದಿಲ್ಲ, ಹೌದು ಅಂತ ಒಪ್ಕೋತಾಳೆ. ಹೋಗ್ಲಿ, ಹಿಂಗೆ ಇಟ್ಕೊ, ನಾನು ಡ್ರೆಸ್ ಸಾರಿ ತೋರಿಸ್ತೀನಿ, ಈ ಮುಖ ತೋರಿಸ್ತೀನಿ. ಇದೆಷ್ಟು ಹಳೇ ಡ್ರೆಸ್ ಆದ್ರೂ ಚೆನ್ನಾಗಿದೆ, ಅದಕ್ಕೆ ನಾನು ಹಾಕ್ಕೊತೀನಿ. ನನಗೆ ಈ ಡ್ರೆಸ್ಸು ಇಷ್ಟ. ಕಲರ್ ಅವಾಗ ಇದು ನನ್ನ ಫೇವ್ರೇಟು. ನಮ್ಮ ಯಾವಾಗ ಯಾವುದೋ ಕಾಲದಲ್ಲಿ ಕೊಡಿಸ್ಕೊಂಡಿದ್ದು ನನ್ನ ಬರ್ಡೇಗೆ ನಮ್ಮ ತಾರಾ. ಅದಕ್ಕೆ ಪೆನ್ ಬೇಕಂತೆ, ಅತ್ತೆಗೆ ಕೊಡು. ಅವಳೇ ಬರ್ಕೊಟ್ಬಿಡ್ತಾಳೆ ಬೇಕಂತ. ನಮ್ಮ ಅತ್ತಿಗೆನೂ ಬರ್ತಾ ಇದ್ದಾರೆ. ನಾನು ನಮ್ಮ ಅತ್ತಿಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ, ನಮ್ಮ ಯಜಮಾನ್ರು ಹಾಕ್ಕೊಂಡ್ರೆ ಫುಲ್ಲು ಆಗೋಗುತ್ತೆ. ನಮ್ಮ ಯಜಮಾನ್ರು ಎಲ್ಲೋ ಟೀ ಶರ್ಟ್ ಹಾಕ್ಕೊಳ್ಳೋದು. ಏನು ಟ್ರೈ ಮಾಡಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡು ಮನೆ ಗೈಸ್. ನಮ್ಮ ಭವಿಷ್ಯ ಎಷ್ಟು ತಿಂಡಿ ಬೋತಿ ಅಂದರೆ ತಿನ್ನೋದಕ್ಕೂ ಬೇಕು, ಅವಳಿಗೆ ಮನೆಯಲ್ಲೂ ಇರಬೇಕು. ಲೇಸ್ಬೇಕಂತ ಇವಾಗ ಎಕ್ಸಾಮ್ ಮಾರ್ಕ್ಸ್ ಬೇಡವಾ ನಿಮಗೆ? ಬೇಕು. ಅದಕ್ಕೆ ಮನೇಲಿ ಕುತ್ಕೊಂಡು ಓದ್ಕೊತಿದ್ದೀನಿ. ವೆರಿ ಗುಡ್. ಅದು ಹೊಟ್ಟೆಗೆ ಇದು ಮಾಡಕ್ಕೆ, ಅದು ಹೊಟ್ಟೆಗೆ ಸಮಾಧಾನ ಮಾಡ್ಕೋಬೇಕು ಅಂದರೆ ಪಾಪ್ಕಾರ್ನ್ ಮಾಡ್ಕೊಡ್ತೀನಿ. ನಂಗೆ ಮಾಡ್ಕೊಳಕ್ಕೂ ಬರಲ್ಲ, ನಾನು ಮಾಡ್ಕೊಳ್ಳೋದು. ನಾನು ಬಂದ್ಮೇಲೆ ಮಾಡ್ಕೊಡ್ತೀನಿ ಪಾಪ್ಕಾರ್ನ್. ನಾವೇನು ಬೇಗ ಬಂದ್ಬಿಡ್ತೀವಿ, ಓಕೆನಾ? ನಮ್ಮ ಯಜಮಾನ್ರು ನೋಡಿ, ನಾನು ಹೇಳಿಲ್ವಾ, ನಮ್ಮ ಅತ್ತಿಗೆ ಅವರ ಸ್ಯಾರಿಗೆ ನಾವಿಬ್ಬರು ಕಾಂಬಿನೇಷನ್ ಆಗ್ತೀವಿ. ಅವ್ರದ್ದು ಯೆಲ್ಲೋ ಮತ್ತು ಬ್ಲೂ, ನಮ್ಮದು ಅಷ್ಟೇ ಯೆಲ್ಲೋ ಮತ್ತು ಬ್ಲೂ. ಅಮ್ಮ ಮಕ್ಕಳಂತೆ ಪಾಪ. ಇಲ್ಲ, ನಮ್ಮ ಅತ್ತಿಗೆಗೆ ಅಷ್ಟೊಂದು ಏಜ್ ಆಗಿಲ್ಲ. ಹೋಗೋಣ. ಓಕೆ ಗೈಸ್, ನಾವೀಗ ಹೊರಟಿದ್ದೀವಿ, ನಾನು ನಮ್ಮ ಯಜಮಾನ್ರು. ನನ್ನ ಭವಿಷ್ಯ ತುಂಬ ಓದ್ಕೋತಾ ಇದ್ದಾಳೆ. ಬಾಯ್ ಬಾಯ್ ಭವಿಷ್ಯ, ಚೆನ್ನಾಗೆ ಓದ್ಕೋ, ಟೈಮ್ ವೇಸ್ಟ್ ಮಾಡಬೇಡ, ಮತ್ತು ಬಾಗ್ಲು ಹಾಕ್ಕೊಂಡು ನೀಟಾಗೆ ಬಾ. ಡಿಕ್ಕಿನಲ್ಲಿ ಓದ್ತಿದ್ದೆ. ಹಾಂ, ಪಕ್ಕ. ಬಾಯ್ ಬಾಯ್. ನಮ್ಮ ಮನೆ ಮುಂದೆ ಈ ಕೆಲಸ ಆಗ್ತಾ ಇದೆ, ಸೊ ತುಂಬ ಸೌಂಡ್ ಇದೆ. ಓದು ಡಿಸ್ಟರ್ಬೆನ್ಸ್ ಇದೆಲ್ಲ. ಹೆಲ್ಮೆಟ್ ಮಾತಾಡ್ಸಿಲ್ಲ, ಅಪ್ಪ ಊಟಕ್ಕೆ ಹೋದ್ರು. ಗೈಸ್, ಇಲ್ಲಿ ಬಕೆಟ್ ಬಿರಿಯಾನಿ ಅಂತ ಬಕೆಟ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ತಾರಾ ಅದಕ್ಕೆ ಮನೆಗೆ ಹೋಗಿ ಯೂಸ್ ಮಾಡ್ಕೊತೀವಿ ಬಕೆಟ್ನ. ಓಕೆ, ನಾನು ಫಸ್ಟ್ ಟೈಮ್ ನೋಡ್ತಿರೋದು ಈ ಥರ ಬಕೆಟ್ ಬಿರಿಯಾನಿ. ಫಸ್ಟ್ ಟೈಮ್ ಅಲ್ವಾ? ಮನೆಗೆ ನೋಡೋಕೆ ತಿನ್ಬೋದಲ್ವಾ? ಅಲ್ಲ, ಫಸ್ಟ್ ಟೈಮ್ ಆಟಾಡೋದಕ್ಕೆ ಯೂಸ್ ಆಗುತ್ತೆ. ಚೆನ್ನಾಗಿರುತ್ತಲ್ವಾ? ನಮ್ಮ
ಹೀಗೆ ರಿಟರ್ನಿಂಗ್ ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಭವಿಷ್ಯನೂ ಯೂಸ್ ಮಾಡ್ತಾರೆ. ಬಕೆಟ್ ಯಾರ್ಯಾರಿಗೆ ಬಕೆಟ್ನ ನೋಡಿದ್ರೆ ಏನೇನು ನೆನಪಾಗುತ್ತೆ ಹೇಳಿ. ಹಾಂ, ಓಕೆ. ಬ್ರೆಡ್ ಸ್ಲೈಸಸ್ ಹಾಕಿದ್ದಾರೆ. ಆಬ್ವಿಯಸ್ಲಿ ಬಕೆಟ್ ನಾವು ತೊಗೊಂಡು ಹೋಗಿಲ್ಲ. ಅದೇ ನಾನು ಹೇಳಿದ್ದೆ ಜಿಪ್ಪಿಗೆ ತಗೊಂಡೇ ಬಿಡಲ್ಲ. ನಾವು ಮನೆ ತೊಗೊಂಡೋಗಿ ತಿಂತೀವಪ್ಪ, ಇಲ್ಲಿ ಸೇರ್ತಾ ಇಲ್ಲ. ಅಲ್ಲ, ತಾಂಬೂಲ ಕೊಡ್ತಾರಲ್ಲ ಅವಾಗ ಬ್ಯಾಗ್ ಒಳಗೆ ಹಾಕೊಂಡ್ಬಿಟ್ರಿ. ಬಾಯ್ 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 ಬಾಯ್. ಇದು ಹಿಂಗ್ ಮಾಡ್ಬಿಡು. ಇಲ್ಲಿ ಕ್ಯಾಮ್ರಾಗೆ ಬಾಯ್ 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 ಚಿತ್ರ. ಬಾಯ್ ಅಣ್ಣ. ನಮ್ಮ ತಾರಾಜ್ಗೆ ಮತ್ತು ನಮ್ಮ ಮಾಲ್ಗೆ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಆಟೋಗೆ. ಆ್ಯಂಡ್ ನಾವು ನಮ್ಮ ಗಾಡಿನಲ್ಲಿ ಹೋಗ್ತಿದ್ವಿ. ಬಾಯ್ ಅದಕ್ಕೆ ಬಾಯ್ 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 ಬಾಯ್. ಹಾಂ, ಅವರು ಗಾಡಿ ಕಲ್ತ್ಕೊಂಡಿದ್ರೆ ಗಾಡಿನಲ್ಲೂ ಬಾಯ್. ಬಾಯ್ಲಿ. ಏನ್ ನಿನ್ನ ಹೆಸರು? ಹೋಗ್ಬಾರ್ದು, ರೋಡ್ಗೆ ಹೋಗ್ಬಾರ್ದು. ನಮ್ಮ ಭವಿಷ್ಯ ಬೇಸ್ ಕರೆಕ್ಟ್ ಹೇಳಿದ್ಲು. ನೋಡಿ, ಅಪ್ಪ ಬರ್ತಾ ಇದೆ ನೋಡ್ಲಾ. ನೀನು ನೆನಪಿಸ್ಕೊಂಡು ಲೇಸ್ ತಗೊಂಬಂದ್ವಿ. ಗಾಯ್ಸ್, ಭವಿಷ್ಯಂಗೆ ಹೇಳ್ದೆ ಟೂಹಿ ಬಂದಿದ್ಲು ಅಂತ ಹೇಳ್ಬಿಟ್ಟು, ಭವಿಷ್ಯ ಬಾಯಿಲೆ ನಿನ್ಗೊಂದು ಹೇಳ್ತೀನಿ. ಟೂಹಿ ಬಂದಿದ್ಲು ಅಂತ ಭವಿಷ್ಯ ಅಂತ ಹೇಳಿ ಟೂಹಿ ಬಂದಿಲ್ಲ. ನಿನಗೆ ಗೊತ್ತಾ, ಅಲ್ಲಿ ಗಣಿಕಾ ಬಂದಿದ್ಲು. ಗಣಿಕಾ ವಾಸ್ ಆಸ್ಕಿಂಗ್, ನಿಮ್ಮ ಕುತ್ತಿಗೆ ಸರಿ ಹೋಯ್ತಾ, ಕತ್ನವ್ ಸರಿ ಹೋಯ್ತಾ ಅಂತ. ಶಿ ಈಸ್ ಸೀಯಿಂಗ್ ಅವರ್ ಬ್ಲಾಗ್ಸ್. ಎಷ್ಟು ನೀಟಾಗಿ ನೋಡ್ತಾಳೆ ಅಂತ ಗೊತ್ತಾಯ್ತು. ನೀನೇನಾದ್ರು ಹೇಳ್ತೀಯಾ ಗಣಿಕಂಗೆ? ಹಾಯ್ ಗಣಿಕಾ, ಬಾ ಚಿಪ್ಸ್ ತಿನ್ನೋಣ. ಮಜಾ ಮದುವೆ ಊಟ ಅಲ್ಲ, ಫಂಕ್ಷನ್ ಊಟ ಬಿಟ್ಬಿಟ್ಟು ಚಿಪ್ಸ್ ತಿಂತಾವೆ. ಭವಿಷ್ಯ ಬರ್ದಿರ ಮನೆಯಲ್ಲೇ ಫೋನ್ ಮಾಡಿದ್ರೆ ಏನೋ ಎತ್ತಿಡು ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರೆ, ನನ್ಗೆ ಊಟನೇ ಇಲ್ಲ, ಏನು ಮಾಡ್ಕೊಂಡು ತಿನ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಫೋನ್ ಮಾಡಿದ್ರೆ ಕೇಳ್ತಾ ಇದ್ದಾರೆ. ಸಡನ್ನಾಗಿ ಬರ್ದಿರಾ. ಈಗ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಎದ್ದಿದ್ದೀನಿ. ಎದ್ಬಿಟ್ಟು ಸಂಡೇ ಅದಕ್ಕೋಸ್ಕರ ಫಿಶ್ ಮಾಡಿಕೊಂಡೆ, ಫ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಸಣ್ಣ ವ್ಲಾಗ್ ಆಗಿತ್ತು. ಇದಾದಮೇಲೆ ಆ್ಯಕ್ಚುಲಿ ಈಗ ರಕ್ಷಿತನ ಮನೆಗೆ ಹೋಗ್ತೀವಿ. ಸೊ ಅದು ಬೇರೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ನಿಮಗೆ ಅಂಥದ್ದೇನಿರಲಿಲ್ಲ, ಇವತ್ತು ಹೊರಗಡೆ ಹೋಗ್ಬಿಟ್ಟು ಬಂದು ರೆಡಿ ಆಗಿಬಿಟ್ಟು ಅಷ್ಟೇ, ಅದು ಗೊತ್ತು ನನಗೆ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್.